ನಮಸ್ಕಾರ ವಿದ್ಯಾರ್ಥಿಗಳೇ, ಇಂದಿನ ತರಗತಿಗೆ ಸ್ವಾಗತ. ಇಂದು ನಾವು ಕರ್ನಾಟಕದ ಇತಿಹಾಸದಲ್ಲಿ ಒಂದು ಸುವರ್ಣ ಯುಗವನ್ನೇ ಸೃಷ್ಟಿಸಿದ, ದಕ್ಷಿಣ ಭಾರತದ ರಾಜಕೀಯ, ಸಾಂಸ್ಕೃತಿಕ ಮತ್ತು ವಾಸ್ತುಶಿಲ್ಪದ ಭೂಪಟದಲ್ಲಿ ತಮ್ಮದೇ ಆದ ಅಳಿಸಲಾಗದ ಛಾಪು ಮೂಡಿಸಿದ ಬಾದಾಮಿ ಚಾಲುಕ್ಯರ ಬಗ್ಗೆ ಒಂದು ಸಮಗ್ರವಾದ ಅಧ್ಯಯನ ಮಾಡಲಿದ್ದೇವೆ. ಈ ರಾಜವಂಶ ಕೇವಲ ಯುದ್ಧಗಳಲ್ಲಿ ಮಾತ್ರವಲ್ಲದೆ ಕಲೆ ಮತ್ತು ಆಡಳಿತದಲ್ಲೂ ತಮ್ಮ ಶ್ರೇಷ್ಠತೆಯನ್ನ ಹೇಗೆ ಮೆರೆದ್ರು ಅನ್ನೋದನ್ನು ನಾವಿವತ್ತು ವಿವರವಾಗಿ ತಿಳಿದುಕೊಳ್ಳೋಣ. ಸರಿ, ಇವತ್ತಿನ ನಮ್ಮ ಈ ಅಧ್ಯಯನವನ್ನ ಒಂದು ವ್ಯವಸ್ಥಿತ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲು ನಾವು ಇದನ್ನ 6 ಮುಖ್ಯ ಭಾಗಗಳಾಗಿ ವಿಂಗಡಿಸಿಕೊಂಡಿದ್ದೇವೆ. ಮೊದಲಿಗೆ ಚಾಲುಕ್ಯರ ಉದಯ ಮತ್ತು ಅವರ ಹಿನ್ನೆಲೆ ಏನು ಅಂತ ನೋಡೋಣ. ಆಮೇಲೆ ಈ ಸಾಮ್ರಾಜ್ಯದ ಮಹಾನ್ ದೊರೆಗಳ ಬಗ್ಗೆ ತಿಳಿದುಕೊಳ್ಳೋಣ. ನಂತರ ಅವರ ಆಡಳಿತ ವ್ಯವಸ್ಥೆ ಹೇಗಿತ್ತು ಮತ್ತು ಅವರು ಎದುರಿಸಿದ ಪ್ರಮುಖ ಸಂಘರ್ಷಗಳು ಯಾವುವು ಅಂತ ಚರ್ಚಿಸೋಣ. ಮುಂದುವರೆದು ಅಂದಿನ ಸಮಾಜ, ಸಂಸ್ಕೃತಿ ಮತ್ತು ಸಾಹಿತ್ಯದ ಬಗ್ಗೆ ಮಾತಾಡೋಣ. 5ನೇ ಭಾಗದಲ್ಲಿ ಅವರ ಅದ್ಭುತ ಕಲೆ, ವಾಸ್ತುಶಿಲ್ಪ ಮತ್ತು ಅವರ ಅವನತಿಗೆ ಕಾರಣಗಳು ಏನು ಅಂತ ನೋಡೋಣ. ಕೊನೆಯದಾಗಿ ಪರೀಕ್ಷೆಯ ದೃಷ್ಟಿಯಿಂದ ಕೆಲವು ಪ್ರಮುಖ ಅಂಶಗಳನ್ನು ಪುನರಾವರ್ತನೆ ಮಾಡೋಣ. ಹಾಗಾದ್ರೆ ಬನ್ನಿ ಮೊದಲ ಭಾಗದಿಂದ ಶುರು ಮಾಡೋಣ. ಸರಿ, ನಮ್ಮ ಮೊದಲನೇ ಅಧ್ಯಾಯ ಚಾಲುಕ್ಯರ ಉದಯ ಮತ್ತು ಹಿನ್ನೆಲೆ. ನೋಡಿ, ಯಾವುದೇ ಒಂದು ರಾಜವಂಶದ ಬಗ್ಗೆ ನಾವು ತಿಳಿದುಕೊಳ್ಳುವ ಮೊದಲು ಅವರು ಹೇಗೆ ಅಧಿಕಾರಕ್ಕೆ ಬಂದ್ರು ಮತ್ತು ಅವರ ಪ್ರಾಮುಖ್ಯತೆ ಏನು ಅನ್ನೋದನ್ನ ಅರ್ಥ ಮಾಡಿಕೊಡೋದು ತುಂಬಾನೇ ಮುಖ್ಯ. ಭಾರತದ ಇತಿಹಾಸದಲ್ಲಿ, ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಚಾಲುಕ್ಯರ ಸ್ಥಾನ ಬಹಳ ವಿಶಿಷ್ಟವಾದದು. ಯಾಕಂದ್ರೆ ಸುಮಾರು 6ನೇ ಶತಮಾನದಿಂದ 12ನೇ ಶತಮಾನದವರೆಗೂ, ಅಂದ್ರೆ ಹೆಚ್ಚು ಕಡಿಮೆ 600 ವರ್ಷಗಳ ಕಾಲ ಇವರು ದಕ್ಷಿಣ ಪ್ರಸ್ಥಭೂಮಿಯ ರಾಜಕೀಯ ರಂಗದಲ್ಲಿ ತುಂಬಾನೇ ಪ್ರಬಲರಾಗಿದ್ರು. ನಾವಿವತ್ತು ಗಮನಹರಿಸ್ತಿರುವುದು ಬಾದಾಮಿ ಚಾಲುಕ್ಯರ ಬಗ್ಗೆ. ಇವರು 6ರಿಂದ 8ನೇ ಶತಮಾನದ ಅವಧಿಯಲ್ಲಿ ದಕ್ಕನ್ ಪ್ರಸ್ಥಭೂಮಿಯನ್ನೇ ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡಿದ್ದ ಒಂದು ಪ್ರಬಲ ಶಕ್ತಿ. ಅವರ ಸಾಮ್ರಾಜ್ಯದ ವಿಸ್ತಾರ ಎಷ್ಟಿತ್ತು ಗೊತ್ತಾ? ದಕ್ಷಿಣದಲ್ಲಿ ಕಾವೇರಿ ನದಿಯಿಂದ ಶುರುವಾಗಿ ಉತ್ತರದಲ್ಲಿ ನರ್ಮದಾ ನದಿಯವರೆಗೂ ಹರಡಿತ್ತು. ಇದು ಕೇವಲ ಒಂದು ರಾಜಕೀಯ ವಿಸ್ತರಣೆ ಅಂತ ಅನ್ಕೊಳ್ಬೇಡಿ, ಯಾಕಂದ್ರೆ ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಅವರು ಕೊಟ್ಟ ಕೊಡುಗೆ ಇದೆಯಲ್ಲ, ಅದು ಇವತ್ತಿಗೂ ಇಡೀ ಜಗತ್ತನ್ನೇ ಬರಗುಗೊಳಿಸುತ್ತೆ. ಈ ಭಾಗದ ಸಾರಾಂಶ ಅಂದ್ರೆ ಚಾಲುಕ್ಯರು ದಕ್ಷಿಣ ಭಾರತದಲ್ಲಿ ದೀರ್ಘಕಾಲ ಆಳಿದ, ವಿಶಾಲ ಸಾಮ್ರಾಜ್ಯ ಕಟ್ಟಿದ ಮತ್ತು ಕಲೆಗೆ ಅಪಾರ ಕೊಡುಗೆ ನೀಡಿದ ಒಂದು ಪ್ರಮುಖ ರಾಜವಂಶ. ಈಗ ಈ ಚಾಲುಕ್ಯ ಅನ್ನೋ ಹೆಸರು ಹೇಗೆ ಬಂತು ಅನ್ನೋ ಕುತೂಹಲ ಸಹಜ. ಇದರ ಬಗ್ಗೆ ಮುಖ್ಯವಾಗಿ 2 ವಾದಗಳಿವೆ. ಒಂದು, ಪೌರಾಣಿಕ ಕಥೆಯ ಪ್ರಕಾರ ಭೂಮಿಯಲ್ಲಿ ಅಧರ್ಮ ಹೆಚ್ಚಾದಾಗ ಇಂದ್ರನು ಬ್ರಹ್ಮನ ಹತ್ರ ಹೋಗಿ ಧರ್ಮವನ್ನ ರಕ್ಷಣೆ ಮಾಡೋಕೆ ಒಬ್ಬ ವೀರನನ್ನ ಸೃಷ್ಟಿ ಮಾಡುವಂತ ಕೇಳ್ಕೊಳ್ತಾನಂತೆ. ಆಗ ಬ್ರಹ್ಮನು ತನ್ನ ಚುಲುಕದಿಂದ ಅಂದ್ರೆ ಬೊಗಸೆಯಿಂದ ಒಬ್ಬ ವೀರನನ್ನ ಸೃಷ್ಟಿಸಿದನು. ಅವನೇ ಈ ವಂಶದ ಮೂಲಪುರುಷ. ಹೀಗೆ ಚಾಲುಕ್ಯ ಅನ್ನೋ ಹೆಸರು ಬಂತು ಅಂತ ಹೇಳಲಾಗುತ್ತೆ. ಆದರೆ ಇತಿಹಾಸಕಾರರು ಮತ್ತೊಂದು ವಾದವನ್ನ ಮುಂದಿರ್ತಾರೆ. ಸಲಿಕೆ ಅಥವಾ ಚಲಿಕೆ ಅನ್ನೋ ಶುದ್ಧ ಕನ್ನಡ ಪದಗಳಿಂದ ಚಾಲುಕ್ಯ ಅನ್ನೋ ಪದ ಹುಟ್ಟಿದೆ ಅನ್ನೋದು ಅವರ ಅಭಿಪ್ರಾಯ. ಇದು ಬಹುಶಃ ಅವರು ಕೃಷಿ ಮೂಲದವರಾಗಿದ್ರು ಅಥವಾ ಕದಂಬರ ಕೆಳಗೆ ಸಲಿಕೆ ಹಿಡಿದು ಕೆಲಸ ಮಾಡುವ ಅಧಿಕಾರಿಗಳಾಗಿದ್ರು ಎಂಬುದನ್ನು ಸೂಚಿಸುತ್ತೆ. ಹಾಗಾಗಿ ಈ ಪದದ ಮೂಲದ ಬಗ್ಗೆ ಪೌರಾಣಿಕ ಮತ್ತು ಐತಿಹಾಸಿಕ 2 ರೀತಿಯ ವ್ಯಾಖ್ಯಾನಗಳಿವೆ. ಈಗ ನಾವು ಈ ಸಾಮ್ರಾಜ್ಯವನ್ನ ಕಟ್ಟಿ ಬೆಳೆಸಿ ವೈಭವದ ಉತ್ತುಂಗಕ್ಕೆ ಕೊಂಡೊಯ್ದ ಮಹಾನ್ ದೊರೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಯಾಕಂದ್ರೆ ಪ್ರತಿಯೊಬ್ಬ ರಾಜನ ಕೊಡುಗೆಯೂ ಈ ಸಾಮ್ರಾಜ್ಯದ ಇತಿಹಾಸದಲ್ಲಿ ಒಂದು ಮಹತ್ವದ ಪಾತ್ರವನ್ನ ವಹಿಸಿದೆ. ಚಾಲುಕ್ಯ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತ ನಾವು ಕರೆಯೋದು 1ನೇ ಪುಲಿಕೇಶಿಯನ್ನ. ಕ್ರಿಸ್ತಶಕ 543ರಲ್ಲಿ ಇವನು ಇವತ್ತಿನ ಬಾಗಲಕೋಟೆ ಜಿಲ್ಲೆಯಲ್ಲಿರೋ ವಾತಾಪಿ ಅಂದ್ರೆ ಬಾದಾಮಿಯನ್ನ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಒಂದು ಸ್ವತಂತ್ರ ರಾಜ್ಯವನ್ನ ಸ್ಥಾಪಿಸಿದ. ತನ್ನ ಸಾರ್ವಭೌಮತ್ವವನ್ನ ಸಾಬೀತುಪಡಿಸೋಕೆ ಅಶ್ವಮೇಧ ಯಾಗದಂಥ ದೊಡ್ಡ ವೈದಿಕ ಯಾಗಗಳನ್ನ ಮಾಡಿದ. ಅವನ ನಂತರ ಅವನ ಮಗ 1ನೇ ಕೀರ್ತಿವರ್ಮ ಅಧಿಕಾರಕ್ಕೆ ಬಂದು ತಂದೆ ಸ್ಥಾಪಿಸಿದ್ದ ರಾಜ್ಯವನ್ನ ಇನ್ನಷ್ಟು ಬಲಪಡಿಸಿದ. ಕದಂಬರಂತಹ ಪ್ರಬಲ ಶಕ್ತಿಗಳನ್ನ ಸಂಪೂರ್ಣವಾಗಿ ಸೋಲಿಸಿ ಸಾಮ್ರಾಜ್ಯವನ್ನ ವಿಸ್ತರಿಸಿದ. ಕೀರ್ತಿವರ್ಮನ ನಂತರ ಅವನ ಸಹೋದರ ಮಂಗಳೇಶ ಅಧಿಕಾರ ವಹಿಸಿಕೊಂಡು ಕದಂಬರು ಮತ್ತು ಗಂಗರ ಮೇಲೆ ತನ್ನ ಹಿಡಿತವನ್ನ ಸಾಧಿಸಿದ. ಹೀಗೆ ಈ 3 ಆರಂಭಿಕ ರಾಜರು ಚಾಲುಕ್ಯ ಸಾಮ್ರಾಜ್ಯಕ್ಕೆ ಒಂದು ಭದ್ರವಾದ ಅಡಿಪಾಯ ಹಾಕಿಕೊಟ್ಟು. ಚಾಲುಕ್ಯ ವಂಶದ ಬಗ್ಗೆ ಮಾತನಾಡುವಾಗ ಇಮ್ಮಡಿ ಪುಲಿಕೇಶಿಯ ಹೆಸರನ್ನ ಹೇಳದೇ ಇರೋಕೆ ಸಾಧ್ಯವೇ ಇಲ್ಲ. ಇವನು ಈ ವಂಶದ ಅತ್ಯಂತ ಶ್ರೇಷ್ಠ ಮತ್ತು ಪ್ರಸಿದ್ಧ ದೊರೆ. ತನ್ನ ಚಿಕ್ಕಪ್ಪ ಮಂಗಳೇಶನ ವಿರುದ್ಧವೇ ಹೋರಾಡಿ ಸಿಂಹಾಸನವನ್ನ ಏರಿದ ಇಮ್ಮಡಿ ಪುಲಿಕೇಶಿ ತನ್ನ ಆಳ್ವಿಕೆಯಲ್ಲಿ ಚಾಲುಕ್ಯ ಸಾಮ್ರಾಜ್ಯವನ್ನ ವೈಭವದ ಶಿಖರಕ್ಕೆ ಕೊಂಡೊಯ್ದ.
ಅವನ ಅತಿದೊಡ್ಡ ಸೈನಿಕ ಸಾಧನೆ ಅಂದ್ರೆ ಆಗ ಇಡೀ ಉತ್ತರ ಭಾರತವನ್ನೇ ತನ್ನ ಹಿಡಿತದಲ್ಲಿಟ್ಕೊಂಡಿದ್ದ ಮಹಾನ್ ದೊರೆ ಹರ್ಷವರ್ಧನನನ್ನ ನರ್ಮದಾ ನದಿಯ ತೀರದಲ್ಲಿ ಸೋಲಿಸಿದ್ದು. ಈ ಒಂದು ಗೆಲುವು ಅವನಿಗೆ ಪರಮೇಶ್ವರ ಮತ್ತು ದಕ್ಷಿಣಾಪತೇಶ್ವರ ಅನ್ನೋ ಬಿರುದುಗಳನ್ನು ತಂದುಕೊಟ್ಟಿತು. ಇದಲ್ಲದೆ ಅವನು ಕದಂಬರು, ಗಂಗರು, ಲತರು, ಮಾಳವರು, ಗುರ್ಜರರು ಹೀಗೆ ಅನೇಕ ರಾಜ್ಯಗಳನ್ನು ಸೋಲಿಸಿ ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡ. ಅವನ ಈ ಎಲ್ಲಾ ಸಾಧನೆಗಳ ವಿವರಗಳು ಅವನ ಆಸ್ಥಾನ ಕವಿಯಾಗಿದ್ದ ರವಿಕೀರ್ತಿಯು ಸಂಸ್ಕೃತದಲ್ಲಿ ರಚಿಸಿದ ಪ್ರಸಿದ್ಧ ಐಹೊಳೆ ಶಾಸನದಲ್ಲಿ ತುಂಬಾನೇ ಸುಂದರವಾಗಿ ವರ್ಣಿಸಲ್ಪಟ್ಟಿವೆ. ಇಮ್ಮಡಿ ಪುಲಿಕೇಶಿಯ ಖ್ಯಾತಿ ಕೇವಲ ಭಾರತಕ್ಕೆ ಸೀಮಿತವಾಗಿರಲಿಲ್ಲ, ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಡಿತು. ಅವನ ಆಡಳಿತದ ಬಗ್ಗೆ ತಿಳಿದುಕೊಳ್ಳೋಕೆ ಅವನ ರಾಜ್ಯಕ್ಕೆ ಭೇಟಿ ನೀಡಿದ್ದ ಚೀನಾದ ಪ್ರಸಿದ್ಧ ಯಾತ್ರಿಕ ಹ್ಯುಯೆನ್ ತ್ಸಾಂಗ್ ಪುಲಿಕೇಶಿಯ ಆಡಳಿತವನ್ನ ಮತ್ತು ಅವನ ಜನರ ಶೌರ್ಯವನ್ನ ಬಹಳವಾಗಿ ಹೊಗಳಿದ್ದಾನೆ. ಅಷ್ಟೇ ಅಲ್ಲ, ಪುಲಿಕೇಶಿಯು ಪರ್ಷ್ಯಾದ ಅಂದ್ರೆ ಇವತ್ತಿನ ಇರಾನ್ನ ರಾಜ 2ನೇ ಖುಸ್ರುವಿನೊಂದಿಗೆ ರಾಯಭಾರ ಸಂಬಂಧಗಳನ್ನು ಹೊಂದಿದ್ದ. ಪರ್ಷ್ಯಾದಿಂದ ಬಂದ ರಾಯಭಾರಿಯನ್ನ ಪುಲಿಕೇಶಿ ಸ್ವಾಗತಿಸ್ತಿರೋ ದೃಶ್ಯವನ್ನ ಅಜಂತಾದ ಗುಹೆಯೊಂದರ ವರ್ಣಚಿತ್ರದಲ್ಲಿ ಚಿತ್ರಿಸಲಾಗಿದೆ ಅಂತ ಇತಿಹಾಸಕಾರರು ನಂಬ್ತಾರೆ. ಇದರಿಂದ ನಮ್ಗೇನ್ ಗೊತ್ತಾಗುತ್ತೆ ಅಂದ್ರೆ ಅಂದಿನ ಕಾಲದಲ್ಲೇ ಚಾಲುಕ್ಯ ಸಾಮ್ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಂಥ ಪ್ರತಿಷ್ಠೆಯನ್ನು ಹೊಂದಿತ್ತು ಅಂತ. ಯಾವುದೇ ಒಂದು ದೊಡ್ಡ ಸಾಮ್ರಾಜ್ಯದ ಇತಿಹಾಸದಲ್ಲಿ ಅವರ ಆಡಳಿತ ವ್ಯವಸ್ಥೆ ಮತ್ತು ಅವರು ಮಾಡಿದ ಯುದ್ಧಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಈಗ ನಾವು ಚಾಲುಕ್ಯರ ಆಡಳಿತ ಹೇಗಿತ್ತು ಮತ್ತು ಅವರು ಎದುರಿಸಿದ ಪ್ರಮುಖ ಸಂಘರ್ಷಗಳು ಯಾವುವು ಅನ್ನೋದನ್ನು ನೋಡೋಣ. ಚಾಲುಕ್ಯರ ಇತಿಹಾಸವನ್ನ ನೋಡಿದಾಗ ಒಂದು ಸಂಘರ್ಷ ಮಾತ್ರ ಪದೇ ಪದೇ ಎದ್ದು ಕಾಣುತ್ತೆ. ಅದು ಯಾವುದು ಅಂದ್ರೆ ದಕ್ಷಿಣದ ಪಲ್ಲವರ ಜೊತೆಗಿನ ಹೋರಾಟ. ಇದು ತುಂಬಾ ದೀರ್ಘಕಾಲ ನಡೆಯಿತು ಮತ್ತು ಬಹಳ ನಿರ್ಣಾಯಕವಾಗಿತ್ತು ಕೂಡ. ಯಾಕಂದ್ರೆ ಇಡೀ ದಕ್ಷಿಣ ಭಾರತದ ಮೇಲೆ ಯಾರು ಹಿಡಿತ ಸಾಧಿಸಬೇಕು ಅನ್ನೋದೇ ಈ 2 ರಾಜವಂಶಗಳ ನಡುವಿನ ಜಿದ್ದಾಜಿದ್ದಿಯಾಗಿತ್ತು. ನೋಡಿ, ಆರಂಭದಲ್ಲಿ ಏನಾಯಿತು, ನಮ್ಮ ಇಮ್ಮಡಿ ಪುಲ್ಕೇಶಿ ಪಲ್ಲವರ ರಾಜ 1ನೇ ಮಹೇಂದ್ರವರ್ಮನನ್ನು ಸೋಲಿಸಿ ಗೆಲುವು ಸಾಧಿಸ್ತಾನೆ. ಆದರೆ ಕತೆ ಇಲ್ಲಿಗೆ ಮುಗಿಯಲ್ಲ. ಮಹೇಂದ್ರವರ್ಮನ ಮಗ 1ನೇ ನರಸಿಂಹವರ್ಮನ್ ತನ್ನ ತಂದೆಗಿಂತಲೂ ಪರಾಕ್ರಮಿ. ಅವನು ಚಾಲುಕ್ಯರ ಮೇಲೆ ಪ್ರತಿದಾಯ ಮಾಡಿ ಇಮ್ಮಡಿ ಪುಲಿಕೇಶಿಯನ್ನೇ ಯುದ್ಧದಲ್ಲಿ ಸೋಲಿಸಿಕೊಳ್ತಾನೆ. ಅಷ್ಟಕ್ಕೆ ನಿಲ್ಲಿಸದೆ ಚಾಲುಕ್ಯರ ರಾಜಧಾನಿ ಬಾದಾಮಿಯನ್ನೇ ವಶಪಡಿಸಿಕೊಂಡು ತನಗೆ ತಾನೇ ವಾತಾಪಿಕೊಂಡ ಅನ್ನೋ ಬಿರುದನ್ನು ತಗೊಳ್ತಾನೆ. ಇದರಿಂದೇನಾಯ್ತು ಅಂದ್ರೆ ಬರೋಬ್ಬರಿ 13 ವರ್ಷಗಳ ಕಾಲ ಬಾದಾಮಿ ಪಲ್ಲವರ ಕೈಯಲ್ಲಿತ್ತು. ಆಮೇಲೆ ಪುಲಿಕೇಶಿ ಮಗ 1ನೇ ವಿಕ್ರಮಾದಿತ್ಯ ಮತ್ತೆ ಸೈನ್ಯವನ್ನ ಒಗ್ಗೂಡಿಸಿ ಪಲ್ಲವರನ್ನ ಬಾದಾಮಿಯಿಂದ ಓಡಿಸಿ ಚಾಲುಕ್ಯರ ಮರ್ಯಾದೆಯನ್ನ ಮತ್ತೆ ಸ್ಥಾಪಿಸ್ತಾನೆ. ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನ ಆಳ್ಬೇಕಂದ್ರೆ ಒಂದು ಸುಸಂಘಟಿತ ಆಡಳಿತ ವ್ಯವಸ್ಥೆ ಬೇಕೇ ಬೇಕು. ಚಾಲುಕ್ಯರು ಆಡಳಿತದ ಅನುಕೂಲಕ್ಕಾಗಿ ತಮ್ಮ ಸಾಮ್ರಾಜ್ಯವನ್ನ ಬೇರೆ ಬೇರೆ ಘಟಕಗಳಾಗಿ ವಿಂಗಡಿಸಿದ್ರು. ಅತ್ಯಂತ ದೊಡ್ಡ ಘಟಕವನ್ನ ಮಹಾರಾಷ್ಟ್ರಕ ಅಂದ್ರೆ ಪ್ರಾಂತ್ಯ ಅಂತ ಕರೀತಿದ್ರು. ಅದನ್ನ ರಾಷ್ಟ್ರಕ ಅಂದ್ರೆ ಮಂಡಲಗಳಾಗಿ ವಿಂಗಡಿಸಲಾಗಿತ್ತು. ಅದರ ಕೆಳಗೆ ವಿಷಯ ಅಂಟಾಯಿತು. ಇದು ಹೆಚ್ಚು ಕಡಿಮೆ ಇವತ್ತಿನ ಜಿಲ್ಲೆಗಳ ತರ. ವಿಷಯವನ್ನ ಭೋಗಗಳಾಗಿ ವಿಂಗಡಿಸಲಾಗಿದ್ದು ಇದು ಸುಮಾರು 10 ಹಳ್ಳಿಗಳ ಒಂದು ಗುಂಪಾಗಿತ್ತು. ಇನ್ನು ಆಡಳಿತದ ಅತ್ಯಂತ ಚಿಕ್ಕ ಮತ್ತು ಮೂಲ ಘಟಕ ಗ್ರಾಮ ಅಂದ್ರೆ ಹಳ್ಳಿ. ಹೀಗೆ ಪ್ರತಿಯೊಂದು ಹಂತದಲ್ಲೂ ಅದನ್ನ ನೋಡ್ಕೊಳ್ಳೋಕೆ ಪ್ರತ್ಯೇಕ ಅಧಿಕಾರಿಗಳನ್ನ ನೇಮಿಸಲಾಗಿತ್ತು. ಯಾವುದೇ ರಾಜ್ಯ ನಡಿಬೇಕಾದ್ರೆ ಆದಾಯ ಬೇಕಲ್ವೇ? ಚಾಲುಕ್ಯರ ರಾಜ್ಯದ ಆದಾಯಕ್ಕೆ ಪ್ರಮುಖ ಮೂಲ ಅಂದ್ರೆ ಅದು ಭೂಕಂದಾಯ. ರೈತರು ತಾವು ಬೆಳೆದ ಬೆಳೆಯಲ್ಲಿ ಒಂದು ಭಾಗವನ್ನ ತೆರಿಗೆಯಾಗಿ ಸರ್ಕಾರಕ್ಕೆ ಕಟ್ಟಬೇಕಿತ್ತು. ಇದಲ್ಲದೆ ತೀರ್ಥಯಾತ್ರೆಗಳ ಮೇಲೆ, ಅರಣ್ಯ ಉತ್ಪನ್ನಗಳ ಮೇಲೆ ಮತ್ತು ಗಣಿಗಾರಿಕೆಯ ಮೇಲೆಯೂ ತೆರಿಗೆಗಳನ್ನು ವಿಧಿಸ್ತಿದ್ರು. ಅಂದಿನ ಆರ್ಥಿಕತೆಯ ಬೆನ್ನೆಲುಬು ಕೃಷಿಯಾಗಿತ್ತು. ಅಕ್ಕಿ, ದ್ವಿದಳ ಧಾನ್ಯಗಳು, ಹತ್ತಿ, ಕಬ್ಬು ಇವೆಲ್ಲ ಪ್ರಮುಖ ಬೆಳೆಗಳಾಗಿದ್ವು. ಚಾಲುಕ್ಯರು ಕೇವಲ ಕೃಷಿಯ ಮೇಲೆ ಅವಲಂಬಿತರಾಗಿರಲಿಲ್ಲ. ಅವರು ಉತ್ತಮ ವ್ಯಾಪಾರ ಸಂಬಂಧಗಳನ್ನು ಹೊಂದಿದ್ರು. ಚೀನಾ, ಪರ್ಷ್ಯಾ, ಮಲಯ ಮತ್ತು ಆಫ್ರಿಕಾದಂತಹ ದೂರದ ದೇಶಗಳೊಂದಿಗೆ ಸಮುದ್ರ ವ್ಯಾಪಾರವು ಚೆನ್ನಾಗಿ ನಡೀತಾಯಿತ್ತು. ರೇಷ್ಮೆ, ಶ್ರೀಗಂಧ, ದಂತ ಮತ್ತು ಅಮೂಲ್ಯ ಕಲ್ಲುಗಳನ್ನು ಆಮದು ಮತ್ತು ರಫ್ತು ಮಾಡಲಾಗ್ತಿತ್ತು. ಒಂದು ರಾಜವಂಶದ ಶ್ರೇಷ್ಠತೆಯನ್ನ ಕೇವಲ ಅವರ ಯುದ್ಧ ಮತ್ತು ಆಡಳಿತದಿಂದ ಅಳೆಯೋಕ್ಕಾಗಲ್ಲ. ಬದಲಾಗಿ ಅವರ ಕಾಲದ ಸಮಾಜ, ಸಂಸ್ಕೃತಿ ಮತ್ತು ಸಾಹಿತ್ಯದಿಂದಲೂ ಅಳೆಬೇಕಾಗುತ್ತೆ. ಹಾಗಾದ್ರೆ ಈಗ ನಾವು ಚಾಲುಕ್ಯರ ಕಾಲದ ಸಾಮಾಜಿಕ ಜೀವನ ಹೇಗಿತ್ತು ಅನ್ನೋದನ್ನ ತಿಳಿಯೋಣ. ಸಮಾಜ ಸ್ಥಿರವಾಗಿರ್ಬೇಕೆಂದ್ರೆ ಮತ್ತು ಸಂಸ್ಕೃತಿಯನ್ನ ರಕ್ಷಿಸಬೇಕೆಂದ್ರೆ ಒಂದು ಬಲಿಷ್ಠ ಸೈನ್ಯ ಅತ್ಯಗತ್ಯ. ಈ ಮಾತನ್ನ ಚಾಲುಕ್ಯರು ಚೆನ್ನಾಗಿ ಅರಿತಿದ್ರು. ತಮ್ಮ ವಿಶಾಲ ಸಾಮ್ರಾಜ್ಯವನ್ನು ರಕ್ಷಿಸೋಕೆ ಮತ್ತು ವಿಸ್ತರಿಸೋಕೆ ಅವರೊಂದು ಶಕ್ತಿಶಾಲಿ ಮತ್ತು ಸುಸಂಘಟಿತ ಸೈನ್ಯವನ್ನ ಹೊಂದಿದ್ರು. ಅವರ ಸೈನ್ಯದಲ್ಲಿ ಮುಖ್ಯವಾಗಿ 3 ವಿಭಾಗಗಳಿದ್ದು: ಕಾಲಾಳು ಪಡೆ, ಅಶ್ವದಳ ಮತ್ತು ಆನೆಗಳ ಗಜದಳ. ವಿಶೇಷವಾಗಿ ಹೇಳಬೇಕೆಂದ್ರೆ ಚಾಲುಕ್ಯರು ಒಂದು ಬಲಿಷ್ಠ ನೌಕಾಪಡೆಯನ್ನು ಹೊಂದಿದ್ರು.
ಇಮ್ಮಡಿ ಪುಲಿಕೇಶಿಯ ಹತ್ತಿರ ಸುಮಾರು 100 ಯುದ್ಧ ನೌಕೆಗಳಿದ್ದುವು ಅಂತ ದಾಖಲೆಗಳು ಹೇಳ್ತವೆ. ಇದು ಪಶ್ಚಿಮ ಕರಾವಳಿಯ ವ್ಯಾಪಾರ ಮಾರ್ಗಗಳ ಮೇಲೆ ತಮ್ಮ ಹಿಡಿತವನ್ನ ಸಾಧಿಸೋಕೆ ಅವರಿಗೆ ತುಂಬಾ ಸಹಾಯ ಮಾಡಿತು. ಸೈನ್ಯದ ಮೇಲ್ವಿಚಾರಣೆಗೆ ಬಲಾಧಿಕೃತ ಮತ್ತು ದಂಡನಾಯಕರಂತ ಉನ್ನತ ಅಧಿಕಾರಿಗಳಿದ್ರು. ಹಾಗೆಯೇ ಬಾದಾಮಿ, ಐಹೊಳೆ ಅಂತ ಪ್ರಮುಖ ಸ್ಥಳಗಳಲ್ಲಿ ಭದ್ರವಾದ ಕೋಟೆಗಳನ್ನು ನಿರ್ಮಿಸಿ ತಮ್ಮ ರಕ್ಷಣೆಯನ್ನ ಬಲಪಡಿಸಿಕೊಂಡಿದ್ರು. ಚಾಲುಕ್ಯರ ಕಾಲದ ಸಮಾಜದಲ್ಲಿ ಜಾತಿ ಪದ್ಧತಿ ಇತ್ತು. ರಾಜರುಗಳು ಹಿಂದೂ ಧರ್ಮವನ್ನ ಅನುಸರಿಸುತ್ತಿದ್ರು. ಅವರು ಬೇರೆ ಧರ್ಮಗಳ ಬಗ್ಗೆ ಅತ್ಯಂತ ಸಹಿಷ್ಣುತೆಯನ್ನ ಹೊಂದಿದ್ರು. ಬೌದ್ಧ ಮತ್ತು ಜೈನ ಧರ್ಮಗಳಿಗೂ ಅವರು ಪ್ರೋತ್ಸಾಹ ನೀಡುತ್ತಿದ್ರು. ಇದು ಅವರ ಧಾರ್ಮಿಕ ಉದಾರತೆಯನ್ನ ತೋರಿಸುತ್ತೆ. ಈ ಕಾಲದಲ್ಲಿ ದೇವಾಲಯಗಳಲ್ಲಿ ಸೇವೆ ಸಲ್ಲಿಸೋಕೆ ಮಹಿಳೆಯರನ್ನ ಅರ್ಪಿಸೋ ದೇವದಾಸಿ ಪದ್ಧತಿ ಕಾಣಿಸಿಕೊಳ್ಳಲು ಶುರುವಾಯಿತು. ಆದರೆ ವಿಧವೆಯರಾದ ವಿನಯವತಿ ಮತ್ತು ವಿಜಯಾಂಕ ಅವರ ಉಲ್ಲೇಖಗಳು ನಮಗೆ ಸಿಗುವುದರಿಂದ ಗಂಡ ಸತ್ತ ನಂತರ ಹೆಂಡತಿಯು ಚಿತೆಗೇರು ಸತಿ ಪದ್ಧತಿ ವ್ಯಾಪಕವಾಗಿ ಇರಲಿಲ್ಲ ಅಂತ ನಾವು ಊಹಿಸಬಹುದು. ಸಾಹಿತ್ಯ ಮತ್ತು ಭಾಷೆಯ ಬೆಳವಣಿಗೆಯ ದೃಷ್ಟಿಯಿಂದಲೂ ಚಾಲುಕ್ಯರ ಕಾಲ ತುಂಬಾನೇ ಮಹತ್ವದ್ದು. ಅವರ ಆಡಳಿತದಲ್ಲಿ ಸಂಸ್ಕೃತ ಮತ್ತು ಕನ್ನಡ ಈ ಎರಡೂ ಭಾಷೆಗಳಿಗೆ ಪ್ರಮುಖ ಸ್ಥಾನ ಇತ್ತು. ಆಡಳಿತ ಮತ್ತು ಸಾಹಿತ್ಯದಲ್ಲಿ ಸಂಸ್ಕೃತ ಹೆಚ್ಚು ಬಳಕೆಯಲ್ಲಿದ್ದರೆ ಸಾಮಾನ್ಯ ಜನರ ಭಾಷೆ ಕನ್ನಡವಾಗಿತ್ತು. ಇದಕ್ಕೆ ಅತ್ಯುತ್ತಮ ಉದಾಹರಣೆ ಅಂದರೆ ರವಿಕೀರ್ತಿಯ ಐಹೊಳೆ ಶಾಸನ. ಈ ಶಾಸನವನ್ನ ಸಂಸ್ಕೃತ ಭಾಷೆಯಲ್ಲಿ ಬರೆಯಲಾಗಿದೆ. ಆದರೆ ಅದಕ್ಕೆ ಬಳಸಿದ ಲಿಪಿ ಹಳೆಗನ್ನಡ ಲಿಪಿ. ಇದು ಕನ್ನಡ ಲಿಪಿಯ ವಿಕಾಸವನ್ನ ಅಧ್ಯಯನ ಮಾಡೋಕ್ಕೆ ನಮಗೆ ಸಿಕ್ಕಿರೋ ಒಂದು ಪ್ರಮುಖ ಆಧಾರವಾಗಿದೆ. ಚಾಲುಕ್ಯರ ಕಾಲದಲ್ಲಿ ಮಹಿಳೆಯರು ಸಮಾಜದಲ್ಲಿ ಗೌರವಾನ್ವಿತ ಸ್ಥಾನವನ್ನ ಹೊಂದಿದ್ರು ಮತ್ತು ರಾಜಕೀಯದಲ್ಲೂ ಸಕ್ರಿಯರಾಗಿದ್ರು ಅನ್ನೋದು ಬಹಳ ಗಮನಾರ್ಹವಾದ ವಿಷಯ. ರಾಜಮನೆತನದ ಮಹಿಳೆಯರು ಆಡಳಿತದಲ್ಲಿ ಭಾಗವಹಿಸ್ತಿದ್ರು. ಉದಾಹರಣೆಗೆ ವಿಜಯಾಂಕ ಎಂಬಾಕೆ ಪ್ರಸಿದ್ಧ ಸಂಸ್ಕೃತ ಕವಯತ್ರಿಯಾಗಿದ್ಲು. ರಾಜ ವಿಜಯಾದಿತ್ಯನ ತಂಗಿ ಕುಂಕುಮಾದೇವಿಯು ಆಡಳಿತದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ಲು. ಇನ್ನು 2ನೇ ವಿಕ್ರಮಾದಿತ್ಯನ ರಾಣಿಯಾದ ಲೋಕಮಹಾದೇವಿಯು ಕೇವಲ ರಾಣಿಯಾಗಿರದೆ ಯುದ್ಧಗಳಲ್ಲಿಯೂ ಭಾಗವಹಿಸಿದ್ಲು ಅಂತ ಹೇಳಲಾಗುತ್ತೆ. ಪಟ್ಟದಕಲ್ಲಿನ ಪ್ರಸಿದ್ಧ ವಿರೂಪಾಕ್ಷ ದೇವಾಲಯವನ್ನ ನಿರ್ಮಿಸಿದ್ದು ಇದೇ ಲೋಕಮಹಾದೇವಿ. ಇದೆಲ್ಲವೂ ಅಂದಿನ ಸಮಾಜದಲ್ಲಿ ಮಹಿಳೆಯರಿಗಿದ್ದ ಸ್ವತಂತ್ರ ಮತ್ತು ಅಧಿಕಾರವನ್ನ ಸೂಚಿಸುತ್ತೆ. ಚಾಲುಕ್ಯರ ಹೆಸರು ಕೇಳಿದ ತಕ್ಷಣ ನಮಗೆ ನೆನಪಾಗೋದೇ ಅವರ ಅದ್ಭುತವಾದ ಕಲೆ ಮತ್ತು ವಾಸ್ತುಶಿಲ್ಪ. ಈ ವಿಭಾಗದಲ್ಲಿ ನಾವು ಅವರ ಅಜರಾಮರ ಕೊಡುಗೆಗಳ ಬಗ್ಗೆ ಮತ್ತು ಅಂತಿಮವಾಗಿ ಈ ಮಹಾನ್ ಸಾಮ್ರಾಜ್ಯ ಹೇಗೆ ಪತನವಾಯಿತು ಅನ್ನೋದ್ರ ಬಗ್ಗೆ ಚರ್ಚಿಸೋಣ. ಚಾಲುಕ್ಯರು ಭಾರತೀಯ ವಾಸ್ತುಶಿಲ್ಪಕ್ಕೆ ವೇಸರ ಅನ್ನೋ ಒಂದು ಹೊಸ ಶೈಲಿಯನ್ನೇ ಕೊಡುಗೆಯಾಗಿ ನೀಡಿದರು. ಇದು ಉತ್ತರ ಭಾರತದ ನಾಗರ ಶೈಲಿ ಮತ್ತು ದಕ್ಷಿಣ ಭಾರತದ ದ್ರಾವಿಡ ಶೈಲಿಗಳ ಅಂಶಗಳನ್ನು ತುಂಬಾನೇ ಸುಂದರವಾಗಿ ಸಂಯೋಜಿಸಿದ ಒಂದು ಮಿಶ್ರ ಶೈಲಿ. ಅವರ ವಾಸ್ತುಶಿಲ್ಪದ ಪ್ರಯೋಗಗಳನ್ನು ನಾವು 3 ಪ್ರಮುಖ ಕೇಂದ್ರಗಳಲ್ಲಿ ಕಾಣ್ಬೋದು: ಐಹೊಳೆ, ಬಾದಾಮಿ ಮತ್ತು ಪಟ್ಟದಕಲ್ಲು. ಐಹೊಳೆಯನ್ನ ಭಾರತೀಯ ದೇವಾಲಯ ವಾಸ್ತುಶಿಲ್ಪದ ತೊಟ್ಟಿಲು ಅಂತಲೇ ಕರೀತಾರೆ. ಯಾಕಂದ್ರೆ ಇಲ್ಲಿ 100ಕ್ಕೂ ಹೆಚ್ಚು ದೇವಾಲಯಗಳಿದ್ದು ದೇವಾಲಯ ನಿರ್ಮಾಣದ ಆರಂಭಿಕ ಪ್ರಯೋಗಗಳು ಇಲ್ಲಿ ನಡೆದಿವೆ. ಬಾದಾಮಿಯು ತನ್ನ ಬೃಹತ್ ಬಂಡೆಗಳನ್ನು ಕೊರೆದು ನಿರ್ಮಿಸಿದ ಗುಹಾಂತರ ದೇವಾಲಯಗಳಿಗೆ ಪ್ರಸಿದ್ಧವಾಗಿದೆ. ಇನ್ನು ಪಟ್ಟದಕಲ್ಲು ಚಾಲುಕ್ಯರ ವಾಸ್ತುಶಿಲ್ಪದ ಪರಾಕಾಷ್ಠೆಯನ್ನ ಪ್ರತಿನಿಧಿಸುತ್ತೆ. ಇಲ್ಲಿ ನಾಗರ ಮತ್ತು ದ್ರಾವಿಡ ಶೈಲಿಯ ದೇವಾಲಯಗಳೆರಡೂ ನಾವು ಒಂದೇ ಸ್ಥಳದಲ್ಲಿ ಕಾಣ್ಬೋದು. ಇದರ ಮಹತ್ವವನ್ನು ಗುರುತಿಸಿ ಯುನೆಸ್ಕೋ ಇದನ್ನು ವಿಶ್ವ ಪಾರಂಪರಿಕ ತಾಣ ಅಂತ ಘೋಷಿಸಿದೆ. ಇಷ್ಟೆಲ್ಲಾ ವೈಭವವನ್ನ ಕಂಡ ಚಾಲುಕ್ಯ ಸಾಮ್ರಾಜ್ಯ ಕ್ರಿಸ್ತಶಕ 8ನೇ ಶತಮಾನದ ಮಧ್ಯಭಾಗದಲ್ಲಿ ಅವನತಿ ಹೊಂದಿತು. ಇದಕ್ಕೆ ಹಲವಾರು ಕಾರಣಗಳಿದ್ವು. ಮೊದಲನೇದಾಗಿ, ಇಮ್ಮಡಿ ಪುಲಿಕೇಶಿಯ ಮರಣದ ನಂತರ ಅವನ ಮಕ್ಕಳ ನಡುವೆ ಸಿಂಹಾಸನಕ್ಕಾಗಿ ಆಂತರಿಕ ಕಲಹಗಳು ಶುರುವಾದವು. ಇದು ಸಾಮ್ರಾಜ್ಯವನ್ನ ದುರ್ಬಲಗೊಳಿಸಿತು. ಎರಡನೆಯದಾಗಿ, ಪಲ್ಲವರ ಜೊತೆಗಿನ ನಿರಂತರ ಮತ್ತು ದೀರ್ಘಕಾಲದ ಯುದ್ಧಗಳು ಸಾಮ್ರಾಜ್ಯದ ಸಂಪನ್ಮೂಲಗಳನ್ನ ಮತ್ತು ಸೈನಿಕ ಶಕ್ತಿಯನ್ನ ಕುಂದಿಸಿದವು. ಇದೇ ಸಮಯವನ್ನ ಬಳಸಿಕೊಂಡು ಚಾಲುಕ್ಯರ ಸಾಮಂತರಾಗಿದ್ದ ರಾಷ್ಟ್ರಕೂಟರು ಪ್ರಬಲರಾದರು. ಅಂತಿಮವಾಗಿ ಕ್ರಿಸ್ತಶಕ 753ರಲ್ಲಿ ರಾಷ್ಟ್ರಕೂಟ ದೊರೆ ದಂತಿದುರ್ಗನು ಕೊನೆಯ ಚಾಲುಕ್ಯ ರಾಜನಾದ 2ನೇ ಕೀರ್ತಿವರ್ಮನನ್ನ ಸೋಲಿಸಿ ದಖ್ಖನ್ ಪ್ರಸ್ಥಭೂಮಿಯಲ್ಲಿ ರಾಷ್ಟ್ರಕೂಟರ ಆಳ್ವಿಕೆಯನ್ನ ಸ್ಥಾಪಿಸಿದ. ಬಾದಾಮಿ ಚಾಲುಕ್ಯರ ಆಳ್ವಿಕೆ ಕೊನೆಗೊಂಡರೋ ಅವರ ಪರಂಪರೆ ಮಾತ್ರ ಮುಂದುವರಿಯಿತು. ಅವರು ಹಾಕಿಕೊಟ್ಟ ಆಡಳಿತ ಮಾದರಿಯನ್ನ ನಂತರ ಬಂದ ರಾಷ್ಟ್ರಕೂಟರು ಮತ್ತು ಕಲ್ಯಾಣಿ ಚಾಲುಕ್ಯರು ಕೂಡ ಅನುಸರಿಸಿದರು. ಅದಕ್ಕಿಂತ ಮುಖ್ಯವಾಗಿ ಅವರು ಅಭಿವೃದ್ಧಿಪಡಿಸಿದ ವೇಸರ ವಾಸ್ತುಶಿಲ್ಪ ಶೈಲಿಯು ದಕ್ಷಿಣ ಭಾರತದ ದೇವಾಲಯ ನಿರ್ಮಾಣದ ಮೇಲೆ ಆಳವಾದ ಪ್ರಭಾವ ಬೀರಿತು. ಅವರ ನಂತರ ಬಂದ ಅನೇಕ ರಾಜವಂಶಗಳು ಈ ಶೈಲಿಯನ್ನು ಅಳವಡಿಸಿಕೊಂಡು ಮತ್ತಷ್ಟು ಸುಂದರವಾದ ದೇವಾಲಯಗಳನ್ನು ನಿರ್ಮಿಸಿದವು. ಇದರ ಅರ್ಥ ರಾಜಕೀಯವಾಗಿ ಕಣ್ಮರೆಯಾದರೂ ಸಾಂಸ್ಕೃತಿಕವಾಗಿ ಚಾಲುಕ್ಯರು ಚಿರಸ್ಥಾಯಿಯಾದರು.
ಚಾಲುಕ್ಯರ ಇತಿಹಾಸವನ್ನ ನಾವು ಇಷ್ಟು ನಿಖರವಾಗಿ ತಿಳಿದುಕೊಳ್ಳೋಕೆ ನಮಗೆ ಸಹಾಯ ಮಾಡಿದ್ದು ಅವರು ಬಿಟ್ಟು ಹೋದ ಶಾಸನಗಳು. ಇವುಗಳಲ್ಲಿ ಕೆಲವು ತುಂಬಾನೇ ಪ್ರಮುಖವಾಗಿವೆ. ಇಮ್ಮಡಿ ಪುಲಿಕೇಶಿಯ ಸಾಧನೆಗಳನ್ನು ವರ್ಣಿಸುವ ರವಿಕೀರ್ತಿಯ ಐಹೊಳೆ ಶಾಸನವು ಅತ್ಯಂತ ಪ್ರಮುಖವಾದುದು. ಇದಲ್ಲದೆ 1ನೇ ಪುಲಿಕೇಶಿಯ ಕಾಲದ ಬಾದಾಮಿ ಬಂಡೆಗಲ್ಲು ಶಾಸನ ಮತ್ತು ಮಂಗಳೇಶನ ಕಾಲದ ಮಹಾಕೂಟ ಸ್ತಂಭ ಶಾಸನಗಳು ಅವರ ಆರಂಭಿಕ ಇತಿಹಾಸದ ಬಗ್ಗೆ ಅಮೂಲ್ಯವಾದ ಮಾಹಿತಿಯನ್ನ ನಮಗೆ ಒದಗಿಸ್ತವೆ. ಈ ಶಾಸನಗಳು ಕೇವಲ ರಾಜರ ಹೆಸರು ಮತ್ತು ಯುದ್ಧಗಳನ್ನಷ್ಟೇ ತಿಳಿಸೋದಿಲ್ಲ, ಬದಲಾಗಿ ಅಂದಿನ ಭಾಷೆ, ಲಿಪಿ, ಧರ್ಮ ಮತ್ತು ಸಮಾಜದ ಬಗ್ಗೆಯೂ ನಮಗೆ ಬೆಳಕು ಚೆಲ್ಲುತ್ತವೆ. ಸರಿ ವಿದ್ಯಾರ್ಥಿಗಳೇ, ನಾವು ಚಾಲುಕ್ಯರ ಇತಿಹಾಸವನ್ನ ಇಷ್ಟೊತ್ತು ವಿವರವಾಗಿ ಚರ್ಚಿಸಿದ್ದೇವೆ. ಈಗ ಪರೀಕ್ಷೆಯ ದೃಷ್ಟಿಯಿಂದ ಕೆಲವು ಪ್ರಮುಖ ಅಂಶಗಳನ್ನು ನೆನಪಿಸ್ಕೊಳ್ಳೋಣ ಮತ್ತು ನಿಮ್ಮ ಜ್ಞಾನವನ್ನ ಸ್ವಲ್ಪ ಪರೀಕ್ಷಿಸೋಣ. ಇಲ್ಲಿ ನಿಮ್ಮ ಮುಂದೊಂದು ಪ್ರಶ್ನೆ ಇದೆ. ಗಮನವಿಟ್ಟು ಓದಿ, ಸರಿಯಾದ ಉತ್ತರವನ್ನ ಯೋಚನೆ ಮಾಡಿ. ಪ್ರಶ್ನೆ ಹೀಗಿದೆ: ಇಮ್ಮಡಿ ಪುಲಿಕೇಶಿಯ ಆಸ್ಥಾನ ಕವಿ ಮತ್ತು ಐಹೊಳೆ ಶಾಸನದ ಲೇಖಕ ಯಾರು? ಆಯ್ಕೆಗಳು: ಎ ಚ್ವಾನ್ಝ್ಯಾಗ್, ಬಿ 1ನೇ ಕೀರ್ತಿವರ್ಮ, ಸಿ ರವಿಕೀರ್ತಿ, ಡಿ ದಂತಿದುರ್ಗ. ನಾವು ಈಗಾಗಲೇ ಇದ್ರ ಬಗ್ಗೆ ಮಾತಾಡಿದ್ವಿ, ಸ್ವಲ್ಪ ನೆನಪಿಸ್ಕೊಳ್ಳಿ. ಹೌದು, ನಿಮ್ಮ ಊಹೆ ಸರಿ. ಸರಿಯಾದ ಉತ್ತರ ಸಿ ರವಿಕೀರ್ತಿ. ಯಾಕಂದ್ರೆ ಕ್ಸ್ವಾನ್ಝ್ಯಾಂಗ್ ಚೀನಾದ ಯಾತ್ರಿಕ, ಕೀರ್ತಿವರ್ಮ ಒಬ್ಬ ರಾಜ ಮತ್ತು ದಂತಿದುರ್ಗ ರಾಷ್ಟ್ರಕೂಟ ದೊರೆ. ಕೊನೆಯದಾಗಿ ಇವತ್ತಿನ ಪಾಠದ ಪ್ರಮುಖ ಅಂಶಗಳನ್ನ ಒಮ್ಮೆ ನೆನಪಿಸ್ಕೊಳ್ಳೋಣ. ವಾತಾಪಿಯನ್ನೇ ಕೇಂದ್ರವಾಗಿಟ್ಕೊಂಡು 1ನೇ ಪುಲಿಕೇಶಿಯಿಂದ ಸ್ಥಾಪನೆಯಾದ ಈ ಸಾಮ್ರಾಜ್ಯ ಇಮ್ಮಡಿ ಪುಲಿಕೇಶಿಯ ಕಾಲದಲ್ಲಿ ಹರ್ಷವರ್ಧನನನ್ನೇ ಸೋಲಿಸಿ ವೈಭವದ ಶಿಖರವನ್ನ ಏರಿತು. ಪಲ್ಲವರೊಂದಿಗಿನ ನಿರಂತರ ಸಂಘರ್ಷಗಳು ಅವರ ಶಕ್ತಿಯನ್ನ ಪರೀಕ್ಷಿಸಿದ್ರೆ, ವೇಸರ ಶೈಲಿಯ ವಾಸ್ತುಶಿಲ್ಪದ ಮೂಲಕ ಅವರು ತಮ್ಮ ಕಲಾತ್ಮಕ ಶ್ರೇಷ್ಠತೆಯನ್ನ ಜಗತ್ತಿಗೆ ಸಾರಿದ್ರು. ಅಂತಿಮವಾಗಿ ರಾಷ್ಟ್ರಕೂಟದ ಉದಯದಿಂದ ಅವರ ರಾಜಕೀಯ ಆಳ್ವಿಕೆ ಅಂತ್ಯಗೊಂಡ್ರೂ ಅವರ ಪರಂಪರೆ ಇವತ್ತಿಗೂ ಕರ್ನಾಟಕದ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದಿದೆ. ಈ ಪ್ರಮುಖ ಅಂಶಗಳನ್ನು ನೆನ್ಪಿಟ್ಕೊಂಡ್ರೆ ಬಾದಾಮಿ ಚಾಲುಕ್ಯರ ಇತಿಹಾಸದ ಒಂದು ಸ್ಪಷ್ಟ ಚಿತ್ರಣ ನಿಮ್ಮ ಮನಸ್ಸಿನಲ್ಲಿ ಉಳಿಯುತ್ತೆ. ಸರಿ, ಇಂದಿನ ತರಗತಿ ಇಲ್ಲಿಗೆ ಮುಕ್ತಾಯ. ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.